ಪರಿಹಾರ ಒಂದೇ ಇರುವಂತದ್ದು. ಒಂದು ಇರುವಂತ ಬ್ರಿಡ್ಜ್ ನ ನಾವು 1.5 ಫೀಟ್ ಹೈಟ್ ಮಾಡಬೇಕು ಅಂತಿದೆ. ಅದನ್ನಾಗಲೇ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಆಕ್ಚುಲಿ ಅದು NH ತಗೋಬೇಕಿತ್ತು, ಬಟ್ NH ನವರು ಆಸ್ ಯೂಶುವಲ್ ಅವ್ರು ಅಷ್ಟೇನು ಸ್ಪಂದನೆ ಮಾಡದಲ್ಲೇ ಇರೋದ್ರಿಂದ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಮತ್ತೆ ಅಲ್ಲಿ ಪಂಪಲ್ಲಿ ಹೋಗುವಂತ ಈ ಕಡೆ ಮೇನ್ ರೋಡ್ ಇಂದ ಬರುವಂತ ಒಂದು ನಾಲೆ ಏನಿದೆ ಅದನ್ನು ಕೂಡ 1/2 ಫೀಟ್ ಜಾಸ್ತಿ ಹೈಟ್ ಮಾಡಿ ಆ ಕಡೆ ಈ ಕಡೆ ನಾವು ಮಾಡಬೇಕು ಅಂತಿದ್ವಿ, ಸೊ ದಟ್ ಫ್ಲಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಅದಕ್ಕಿಂತ ಮುಂದೆ ಮಸೀದಿ ಹತ್ರ ಆಗ್ಲೇ ನಾವು, ಯಾಕಂದ್ರೆ 5 ಕಡೆ ನೀರು ಬರುವಂತದ್ದು ಅಲ್ಲಿ ಪಂಪಲ್ಲಿ, ಆ ಕಡೆಯಿಂದ 3 ಈ ಕಡೆಯಿಂದ 2 ಕಡೆಯಿಂದ ಬರುವಂತದ್ದು. ಅದು ಒಂದು ತರ ಏನಂತಾರೆ ಆಲ್ಮೋಸ್ಟ್ ಒಂದು ಸಣ್ಣ ಕೆರೆ ರೀತಿನೇ ಇದಿರುವಂಥದ್ದು. ಅದನ್ನ ನಾವು ಎಕ್ಸಿಟ್ ಕೊಡಬೇಕು ಅಂತ ಹೇಳಿ 3 ಕಡೆ ಪ್ಲಾನ್ ಮಾಡಿದ್ವಿ. 2 ಕಡೆ ಕಾರ್ಪೊರೇಷನ್ ವತಿಯಿಂದ, ಇನ್ನೊಂದು ಕಡೆ NH ಕಡೆಯಿಂದ ಅಂತ. NH ಇಂದ ಇನ್ನೂ ನಮಗೆ ಕನ್ಫರ್ಮ್ ಬಂದಿಲ್ಲ, ಬಟ್ ಕಾರ್ಪೊರೇಷನ್ ಮತ್ತೆ KRDA ವತಿಯಿಂದ ಏನ್ ತಗೊಂಡಿದ್ದಾರೆ ಅದನ್ನ ನಾವು ಆಗ್ಲೇ ಕಾಮಗಾರಿ ಕೂಡ ಚಾಲೂ ಮಾಡಿದ್ವಿ. ಸೊ ಸ್ವಲ್ಪ ಮೇನ್ ಕೆನಾಲ್ಗೆ ನಾವು ಹಿಂದ್ಗಡೆ ಆ ಮಸೀದಿಯಿಂದ ಹಿಂದ್ಗಡೆ ನಾವು ಅಟ್ಲೀಸ್ಟ್ ಜಾಯಿನ್ ಮಾಡಕ್ಕಿದಾದ್ರೆ ಇಲ್ಲಿ ಫ್ಲಡಿಂಗ್ ಆಗೋದಿಲ್ಲ ಅಂತ ಖಂಡಿತ ಹೇಳಲ್ಲ, ಬಟ್ 2 ಗಂಟೆ 3 ಗಂಟೆ ಏನು ಫ್ಲಡಿಂಗ್ ನಿಂತಿತ್ತು ಅದರದ್ದು ಪ್ರಮಾಣ ಮತ್ತೆ ಸಮಯ ಮಾತ್ರ ಕಡಿಮೆ ಖಂಡಿತ ಆಗುತ್ತೆ. ಯಾವುದು ಪಂಪಿಂಗ್ ಒಂದೇನೆ ನಮಗೆ ಇವಾಗಿರುವಂತ ಇದು. ಅದಕ್ಕೋಸ್ಕರ ಅಂತ ರೈಲ್ವೆ ಅವ್ರ ಜೊತೆನೂ ಕೂಡ ಮಾತಾಡಿ ನಾವು ಪಂಪಿಂಗ್ ಮಿಷನರಿ ಒಂದು ಸೆಪರೇಟ್ ಅಲ್ಲಿ ಇಡಬೇಕು ಅಂತ ಇರೋದು. ಯಾಕಂದ್ರೆ ಅಲ್ಲಿ ನಾವು ಗ್ರೇಡಿಯಂಟ್ ಇದು ನೋಡಿದ್ರೆ ಅದು ಬೇರೆ ಹೋಗೋದಕ್ಕೆ ಅಷ್ಟು ಇದರಲ್ಲಿ ಇಲ್ಲ. ಸೊ ನಾವು ಪಂಪಿಂಗ್ ನ ಪ್ಯಾನಲ್ ನಾವು ಮಾಡ್ಲೇಬೇಕಾಗ್ತದೆ. ಮಾಡ್ತೀವಿ, ಖಂಡಿತ ಮಾಡ್ತೀವಿ, ಮಾಡ್ಲೇಬೇಕಾಗ್ತದಲ್ಲ. ವಿ ಕೆನಾಟ್ ವೆಯ್ಟ್. ಲಾಸ್ಟ್ ಟೈಮ್ ಕೂಡ ಗಂಟೆಗಟ್ಟಲೆ ಅದರಲ್ಲಿ ಇದಾಯ್ತು, ಅದೆಲ್ಲೂ ಹೋಗ್ತಾ ಇರಲಿಲ್ಲ. ಅಲ್ಲಿ ಎಷ್ಟು ಕಸ ಕಡ್ಡಿ ಸೇರಿರುತ್ತೆ ಅಂದ್ರೆ ಪ್ರತಿ ಮಳೆಯಲ್ಲೂ ಕೂಡ ಅಲ್ಲಿ ಸೇರ್ಕೊಂಡು ಇದ್ರಲ್ಲಿ ಇದಾಗುತ್ತೆ. ಸೊ ಪಂಪಿಂಗ್ ಈ ಸರಿ ಮಾಡೋದಕ್ಕೂ ಕೂಡ ನಾವೊಂದು ಅವಕಾಶ ಮಾಡಿಸ್ಕೊಟ್ಟಿದ್ದೀವಿ. ಯಾವುದು ಪರಿಹಾರ ಒಂದೇ ಇರುವಂತದ್ದು. ಒಂದು ಇರುವಂತ ಬ್ರಿಡ್ಜ್ ನ ನಾವು 1.5 ಫೀಟ್ ಹೈಟ್ ಮಾಡಬೇಕು ಅಂತಿದೆ. ಅದನ್ನಾಗಲೇ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಆಕ್ಚುಲಿ ಅದು NH ತಗೋಬೇಕಿತ್ತು, ಬಟ್ NH ನವರು ಆಸ್ ಯೂಶುವಲ್ ಅವ್ರು ಅಷ್ಟೇನು ಸ್ಪಂದನೆ ಮಾಡದಲ್ಲೇ ಇರೋದ್ರಿಂದ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಮತ್ತೆ ಅಲ್ಲಿ ಪಂಪಲ್ಲಿ ಹೋಗುವಂತ ಈ ಕಡೆ ಮೇನ್ ರೋಡ್ ಇಂದ ಬರುವಂತ ಒಂದು ನಾಲೆ ಏನಿದೆ ಅದನ್ನು ಕೂಡ 1/2 ಫೀಟ್ ಜಾಸ್ತಿ ಹೈಟ್ ಮಾಡಿ ಆ ಕಡೆ ಈ ಕಡೆ ನಾವು ಮಾಡಬೇಕು ಅಂತಿದ್ವಿ, ಸೊ ದಟ್ ಫ್ಲಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾವು ಕಾರ್ಪೊರೇಷನ್ ವತಿಯಿಂದ ತಗೊಂಡಿದೀವಿ. ಅದಕ್ಕಿಂತ ಮುಂದೆ ಮಸೀದಿ ಹತ್ರ ಆಗ್ಲೇ ನಾವು, ಯಾಕಂದ್ರೆ 5 ಕಡೆ ನೀರು ಬರುವಂತದ್ದು ಅಲ್ಲಿ ಪಂಪಲ್ಲಿ, ಆ ಕಡೆಯಿಂದ 3 ಈ ಕಡೆಯಿಂದ 2 ಕಡೆಯಿಂದ ಬರುವಂತದ್ದು. ಅದು ಒಂದು ತರ ಏನಂತಾರೆ ಆಲ್ಮೋಸ್ಟ್ ಒಂದು ಸಣ್ಣ ಕೆರೆ ರೀತಿನೇ ಇದಿರುವಂಥದ್ದು. ಅದನ್ನ ನಾವು ಎಕ್ಸಿಟ್ ಕೊಡಬೇಕು ಅಂತ ಹೇಳಿ 3 ಕಡೆ ಪ್ಲಾನ್ ಮಾಡಿದ್ವಿ. 2 ಕಡೆ ಕಾರ್ಪೊರೇಷನ್ ವತಿಯಿಂದ, ಇನ್ನೊಂದು ಕಡೆ NH ಕಡೆಯಿಂದ ಅಂತ. NH ಇಂದ ಇನ್ನೂ ನಮಗೆ ಕನ್ಫರ್ಮ್ ಬಂದಿಲ್ಲ, ಬಟ್ ಕಾರ್ಪೊರೇಷನ್ ಮತ್ತೆ KRDA ವತಿಯಿಂದ ಏನ್ ತಗೊಂಡಿದ್ದಾರೆ ಅದನ್ನ ನಾವು ಆಗ್ಲೇ ಕಾಮಗಾರಿ ಕೂಡ ಚಾಲೂ ಮಾಡಿದ್ವಿ. ಸೊ ಸ್ವಲ್ಪ ಮೇನ್ ಕೆನಾಲ್ಗೆ ನಾವು ಹಿಂದ್ಗಡೆ ಆ ಮಸೀದಿಯಿಂದ ಹಿಂದ್ಗಡೆ ನಾವು ಅಟ್ಲೀಸ್ಟ್ ಜಾಯಿನ್ ಮಾಡಕ್ಕಿದಾದ್ರೆ ಇಲ್ಲಿ ಫ್ಲಡಿಂಗ್ ಆಗೋದಿಲ್ಲ ಅಂತ ಖಂಡಿತ ಹೇಳಲ್ಲ, ಬಟ್ 2 ಗಂಟೆ 3 ಗಂಟೆ ಏನು ಫ್ಲಡಿಂಗ್ ನಿಂತಿತ್ತು ಅದರದ್ದು ಪ್ರಮಾಣ ಮತ್ತೆ ಸಮಯ ಮಾತ್ರ ಕಡಿಮೆ ಖಂಡಿತ ಆಗುತ್ತೆ. ಯಾವುದು ಪಂಪಿಂಗ್ ಒಂದೇನೆ ನಮಗೆ ಇವಾಗಿರುವಂತ ಇದು. ಅದಕ್ಕೋಸ್ಕರ ಅಂತ ರೈಲ್ವೆ ಅವ್ರ ಜೊತೆನೂ ಕೂಡ ಮಾತಾಡಿ ನಾವು ಪಂಪಿಂಗ್ ಮಿಷನರಿ ಒಂದು ಸೆಪರೇಟ್ ಅಲ್ಲಿ ಇಡಬೇಕು ಅಂತ ಇರೋದು. ಯಾಕಂದ್ರೆ ಅಲ್ಲಿ ನಾವು ಗ್ರೇಡಿಯಂಟ್ ಇದು ನೋಡಿದ್ರೆ ಅದು ಬೇರೆ ಹೋಗೋದಕ್ಕೆ ಅಷ್ಟು ಇದರಲ್ಲಿ ಇಲ್ಲ. ಸೊ ನಾವು ಪಂಪಿಂಗ್ ನ ಪ್ಯಾನಲ್ ನಾವು ಮಾಡ್ಲೇಬೇಕಾಗ್ತದೆ. ಮಾಡ್ತೀವಿ, ಖಂಡಿತ ಮಾಡ್ತೀವಿ, ಮಾಡ್ಲೇಬೇಕಾಗ್ತದಲ್ಲ. ವಿ ಕೆನಾಟ್ ವೆಯ್ಟ್. ಲಾಸ್ಟ್ ಟೈಮ್ ಕೂಡ ಗಂಟೆಗಟ್ಟಲೆ ಅದರಲ್ಲಿ ಇದಾಯ್ತು, ಅದೆಲ್ಲೂ ಹೋಗ್ತಾ ಇರಲಿಲ್ಲ. ಅಲ್ಲಿ ಎಷ್ಟು ಕಸ ಕಡ್ಡಿ ಸೇರಿರುತ್ತೆ ಅಂದ್ರೆ ಪ್ರತಿ ಮಳೆಯಲ್ಲೂ ಕೂಡ ಅಲ್ಲಿ ಸೇರ್ಕೊಂಡು ಇದ್ರಲ್ಲಿ ಇದಾಗುತ್ತೆ. ಸೊ ಪಂಪಿಂಗ್ ಈ ಸರಿ ಮಾಡೋದಕ್ಕೂ ಕೂಡ ನಾವೊಂದು ಅವಕಾಶ ಮಾಡಿಸ್ಕೊಟ್ಟಿದ್ದೀವಿ. ಯಾವುದು